ಶ್ರೀ ಸಿದ್ಧಾರೂಢ ಚರಿತಾಮೃತ ಅಧ್ಯಾಯ 9. ಸಿದ್ಧಾರೂಢ ಭಾರತಿ. ಈ ಅಧ್ಯಾಯದಲ್ಲಿ ಗಜದಂಡ ಗುರುಗಳು ಸಿದ್ಧನಿಗೆ ಮಂತ್ರೋಪದೇಶ ಮಾಡಿ ಅವನ ಸರ್ವ ಸಂಶಯಗಳನ್ನು ಕಳೆಯಲು ಲಿಂಗವನ್ನು ಗುರುಪಾದಕ್ಕೆ ಅರ್ಪಿಸಿದ್ದು. ಗುರುಗಳು ಲಿಂಗವನ್ನು ತ್ಯಜಿಸಬಾರದು ಎಂದು ಹೇಳಲು, ಸಿದ್ಧನು ತನ್ನ ಸತ್ಯ ಅನುಭವವನ್ನು ಹೇಳಲು ಅವನಿಗೆ ಶ್ರೀ ಸಿದ್ಧಾರೂಢ ಭಾರತಿ ಎಂಬ ನಾಮಕರಣ ಮಾಡಿದ್ದು. ಸ್ತೋತ್ರ. ಉನ್ನತದ ಸಾಮ್ರಾಜ್ಯ ಸಂಪದವನ್ನು ನಿಖಿಲರಿಗಿತ್ತು ಪತ್ನಿಯರನ್ನಿರಿಸಲಿಕ್ಕೆ ಸದನಮಿಲ್ಲದೆ ಯಂಕಶಿರಗಳನ್ನು ಸನ್ನುತದ ಮನೆ ಮಾಡಿ ಇರಿಸು ತನ್ನ ಮಿಲ್ಲವೇ ಕುಡಿದು ವಿಷಮಂ ಬನ್ನಮಿಲ್ಲದೆ ಗಿರಿಯ ಸೇರಿದನಾದಿ ಗೊಂದಿಪೆನು. ಗುರುಗಳು ಸಿದ್ಧನಿಗೆ ಮಂತ್ರೋಪದೇಶ ಮಾಡಿ ಅವನ ಸರ್ವ ಸಂಶಯಗಳನ್ನು ಕಳೆಯಲು ಲಿಂಗವನ್ನು ಗುರುಪಾದಕ್ಕೆ ಅರ್ಪಿಸಿದ್ದು. ಸಿದ್ಧನು ಸುಬ್ಬಯ್ಯ ಶಾಸ್ತ್ರಿಯ ಜೊತೆಗೆ ಸಂವಾದ ರೂಪ ತರ್ಕ ಮಾಡಿದ್ದನ್ನು ಗುರುಗಳು ಕೇಳಿ ಆಶ್ಚರ್ಯಚಕಿತರಾಗಿ ಸಂತೋಷಪಟ್ಟರು. ಇವನು ಅಧಿಕಾರಿ ಇರುವನೆಂದು ತಿಳಿದು ಅವನನ್ನು ತಮ್ಮ ಪಕ್ಕದಲ್ಲಿ ಕುಳ್ಳಿರಿಸಿಕೊಂಡರು. ಕರುಣೆಯಿಂದ ಅವನ ಮಸ್ತಕದ ಮೇಲೆ ತಮ್ಮ ಅಭಯ ಹಸ್ತವನ್ನಿಟ್ಟರು. ಬಲಗಿವಿಯಲ್ಲಿ ಪರಮ ತಾರಕ ಮಂತ್ರೋಪದೇಶ ಮಾಡಿ, ನೀನು ನರನಲ್ಲ ಪರಮನೇ ಇರುವಿ ಎಂದು ಅರುಹಿದರು. ಆಗ ಸಿದ್ಧನು ಆನಂದಾಶ್ರುಗಳನ್ನು ಸದ್ಗುರು ಪಾದ ಕಮಲಗಳಿಗೆ ಪ್ರೋಕ್ಷಣೆ ಮಾಡಿ ನಮಸ್ಕರಿಸಿದನು ಮತ್ತು ನಮ್ರನಾಗಿ, ದಯಾಸಾಗರ ಗುರುವೇ, ಶಾಸ್ತ್ರದ ಮರ್ಮ ಫಲಿಸಿತೆಂಬುದಕ್ಕೆ ಗುರುತೇನು ಎಂದು ಪ್ರಶ್ನೆ ಮಾಡಿದನು. ಗುರುಗಳು ಸಂಶಯ, ಅಸಂಭಾವನ, ವಿಪರೀತ ಭಾವಗಳು ಅಡಗಿ ಪರಮಾತ್ಮನೇ ನಾನೆಂಬ ಭಾವವು ನೆಲೆಯಾಗಿ ನಿಂತದ್ದೇ ಶಾಸ್ತ್ರ ದ್ವಾರಜ್ಞಾನವು ಫಲಿಸಿರುವುದೆಂಬುದಕ್ಕೆ ಕುರುಹು ಎಂದರು. ಮತ್ತೆ ಸಿದ್ಧನು, ತಂದೆಯೇ, ಚಿತ್ತೈಸು ಜೀವನು ಬ್ರಹ್ಮನಲ್ಲಿ ಐಕ್ಯ ಹೇಗಾಗುವನು? ಗುರುಗಳು ಸಿದ್ಧನ ಪ್ರಶ್ನೆಗೆ ಪ್ರಸನ್ನರಾಗಿ, ಕುವರನೇ, ಮೊದಲೇ ಕೊಡದೊಳಗಿರುವ ಬಯಲು ಕೊಡವನ್ನು ದಂಡದಿಂದ ಒಡೆದ ಕೂಡಲೇ ಅದು ಮಹಾ ಬಯಲೊಳಗೆ ಐಕ್ಯವಾದಂತೆ ಜೀವ ಭಾವವಳಿದು ಪರಬ್ರಹ್ಮ ಭಾವ ದೃಢಗೊಂಡದ್ದಾದರೆ ಬ್ರಹ್ಮನಲ್ಲಿ ಜೀವನು ಐಕ್ಯ ಹೊಂದುವನು ಎಂದರು. ಪುನಃ ಸಿದ್ಧನು, ಪ್ರಭುವೇ, ಈ ಪ್ರಪಂಚವು ನೆರತ ಇದಿರಿಟ್ಟು ತೋರುತ್ತಿರುವುದರಿಂದ ಇದನ್ನು ಸುಳ್ಳೆಂದು ಹೇಗೆ ತಿಳಿಯಬೇಕು? ಗುರುಗಳು, ವತ್ಸ, ಯೋಗ್ಯ ಪ್ರಶ್ನೆ ಮಾಡಿದೆ. ಶಾಂತ ಮನಸ್ಸಿನಿಂದ ಶ್ರವಣ ಮಾಡು. ನಿನಗೆ ಬಂದಿರುವ ಎಲ್ಲ ಸಂಶಯಗಳು ಪರಿಹಾರವಾಗುವಂತೆ ತಿಳಿಸುತ್ತೇನೆ ಕೇಳು. ನಿನಗೆ ತೋರುವ ಈ ತೋರಿಕೆಯು ಇಂದ್ರಿಯಗಳ ವ್ಯಾಪ್ತಿ ಅಂದರೆ ತಿಳುವಳಿಕೆಯೋ, ಹರಿದಾಡುವ ಮನೋವ್ಯಾಪ್ತಿಯೋ ಅಥವಾ ಚೈತನ್ಯ ವ್ಯಾಪ್ತಿ ಎಂದು ಹೇಳುವೆಯೋ? ನೀನು ಪ್ರಥಮ ಪಕ್ಷಕ್ಕೆ ಅಂದರೆ ಇಂದ್ರಿಯಗಳು ಅರಿಯುತ್ತವೆ ಎಂದು ಹೇಳಿದರೆ ಅದು ಒಪ್ಪುವ ಮಾತಲ್ಲ. ಯಾಕೆಂದರೆ ಒಂದು ಜಡ ವಸ್ತುವು ಇನ್ನೊಂದು ಜಡವಾದ ವಸ್ತುವನ್ನು ಎಂದಿಗೂ ಅರಿಯಲಾರದು. ನೀನು ಒಂದು ಪಕ್ಷಕ್ಕೆ ಇಂದ್ರಿಯಗಳು ತಮ್ಮ ಸ್ವಭಾವಕ್ಕನುಸರಿಸಿ ತಮ್ಮ ತಮ್ಮ ವಿಷಯಗಳನ್ನು ಅರಿಯುವುದು ನೇಮವಾಗಿರುವುದು ಎಂದು ಹೇಳಿದರೆ, ಆ ಇಂದ್ರಿಯಗಳ ದ್ವಾರ ವಿಷಯಗಳನ್ನು ಅರಿತದ್ದು ಚೈತನ್ಯವಲ್ಲದೆ ಇಂದ್ರಿಯಗಳಲ್ಲ. ಅದು ಹೇಗೆಂದರೆ, ಸ್ವಯಂ ಪ್ರಕಾಶವುಳ್ಳ ಸೂರ್ಯನೆದುರಿಗೆ ಹಿಡಿಯಲ್ಪಟ್ಟ ಕನ್ನಡಿಯಲ್ಲಿ ಪ್ರತಿಬಿಂಬಿತ ಪ್ರಕಾಶವು ಕತ್ತಲೆಯಲ್ಲಿರುವ ವಸ್ತುಗಳನ್ನು ಬೆಳಗಿದರೂ ಅದು ಸೂರ್ಯನ ಬೆಳಕಲ್ಲದೆ ಕನ್ನಡಿಯ ಬೆಳಕಲ್ಲ. ಕನ್ನಡಿಯು ಪರಾವರ್ತಕ ಮಾತ್ರ. ಅದರಂತೆ ಜ್ಞಾನೇಂದ್ರಿಯಗಳ ದ್ವಾರ ಆಯಾ ವಿಷಯಗಳನ್ನು ಅರಿತದ್ದು ಚೈತನ್ಯವಲ್ಲದೆ ಇಂದ್ರಿಯಗಳು ಅರಿಯಲಾರವು. ಒಂದು ವೇಳೆ ಇಂದ್ರಿಯಗಳೇ ಅರಿಯುತ್ತವೆ ಎಂದು ನೀನು ಹೇಳಿದರೆ, ಆ ಶ್ರೋತ್ರಾದಿ ಜ್ಞಾನೇಂದ್ರಿಯಗಳು ಆಕಾಶಾದಿಭೂತಗಳ ಸತ್ವಗುಣಗಳಿಂದ ಜನಿಸಿದ್ದರಿಂದ ಚೈತನ್ಯವನ್ನು ಪ್ರತಿಬಿಂಬಿಸುವುದಕ್ಕೆ ಪಾತ್ರತೆ ವಹಿಸಿಕೊಂಡಿವೆ. ಆದರೂ ಅವು ಕೇವಲ ಜಡವಾಗಿರುವುವು. ಜಡವಾದ ಇಂದ್ರಿಯಗಳು ಚೈತನ್ಯದ ಹೊರತು ವಿಷಯಗಳನ್ನು ಹೇಗೆ ಅರಿಯಬಲ್ಲವು? ಒಂದು ಮಣ್ಣಿನ ಗಡಿಗೆಯ ಮೇಲೆ ಸುಣ್ಣ ಬಳಿದರೆ ಅದು ಬೆಳ್ಳಗಿದ್ದರೂ ಅದಕ್ಕೆ ಆ ಗಡಿಗೆಯ ಜ್ಞಾನವಾಗಬಹುದೋ? ಎಂದಿಗೂ ಆಗಲಾರದು. ಅವಿವೇಕದ ಹಠದಿಂದ ಇಂದ್ರಿಯಗಳೇ ಅರಿಯುತ್ತವೆಂದು ನೀನು ಹೇಳಿದರೆ, ಆ ಇಂದ್ರಿಯಗಳು ಇಲ್ಲದಿರುವ ಸ್ವಪ್ನದಲ್ಲಿ ಸ್ವಪ್ನ ಕಲ್ಪಿತ ವಸ್ತುವಿನ ಜ್ಞಾನವು ತನಗೆ ಆಗಬಾರದಾಗಿತ್ತು. ಇಲ್ಲಿ ಇಂದ್ರಿಯಗಳು ಇರದಿದ್ದರೂ ಜ್ಞಾನವಾಗುತ್ತಿರುವುದರಿಂದ ಸ್ವಪ್ನ ಜ್ಞಾನವು ಇಂದ್ರಿಯ ವ್ಯಾಪ್ತಿಯಲ್ಲವೆಂದು ತಿಳಿಯಬೇಕು. ಸ್ವಪ್ನದಲ್ಲಿ ಇಂದ್ರಿಯಗಳು ಅಭಾವವಾಗಿದ್ದರೂ ಅಲ್ಲಿ ಮನಸ್ಸು ಒಂದೇ ಇರುವುದರಿಂದ ಮನೋವ್ಯಾಪ್ತಿ ಎಂದು ಏಕೆ ಹೇಳಬಾರದು ಎಂದು ಸಿದ್ಧನ ಪ್ರಶ್ನೆ. ಅದಕ್ಕೆ ಗುರುಗಳು, ಪುತ್ರ, ಆಲಿಸು. ಈ ಮನಸ್ಸಾದರೂ ಆಕಾಶ ಮತ್ತು ವಾಯುಗಳ ಸತ್ವಾಂಶದಿಂದ ಹುಟ್ಟಿದೆ. ಇಂದ್ರಿಯಗಳಿಗಿಂತ ಅದು ಆತ್ಮನಿಗೆ ಸ್ವಲ್ಪ ಸಮೀಪವಿದೆ. ಆದುದರಿಂದ ಅದಕ್ಕೆ ಏನಾದರೂ ಸಂಕಲ್ಪ ಮಾಡುವ ಶಕ್ತಿಯು ಬಂದೀತೇ ಹೊರತು ಅರಿಯುವ ತನಕ ಅದಕ್ಕೆ ಎಲ್ಲಿಂದ ಬರಬೇಕು? ಮನಸ್ಸಿನ ದ್ವಾರ ಸ್ವಪ್ನ ವಿಷಯಗಳನ್ನು ಅರಿತದ್ದು ಚೈತನ್ಯವಲ್ಲದೆ ಮನಸ್ಸಲ್ಲ. ಒಂದು ವೇಳೆ ಮನಸ್ಸೇ ಆ ವಿಷಯಗಳನ್ನು ಅರಿಯುವುದು ಎಂಬ ನಿನ್ನ ಹಠವು
ಅನುಭವಕ್ಕೆ ವಿರುದ್ಧವಾಗುವುದು. ಹೇಗೆಂದರೆ ಮನಸ್ಸು ಇಲ್ಲದ ನಿದ್ರೆಯಲ್ಲಿ ಕಾರಣ ಶರೀರ ರೂಪ ಅಜ್ಞಾನ ಮತ್ತು ಪ್ರತಿಬಿಂಬ ರೂಪ ಆನಂದ ಇವುಗಳ ಅರಿವು ತನಗೆ ಆಗಬಾರದಾಗಿತ್ತು. ಅಲ್ಲಿ ಮನಸ್ಸು ಇರದಿದ್ದರೂ ನಿದ್ರಾನಂದದ ಮತ್ತು ಅಜ್ಞಾನದ ಅರಿವು ಆಗುತ್ತದೆಂದ ಮೇಲೆ ಆ ಅರಿವು ಮನೋವೃತ್ತಿ ವ್ಯಾಪ್ತಿ ಅಲ್ಲವೆಂದು ಸಿದ್ಧವಾಯಿತು. ಹಾಗಾದರೆ ಚೈತನ್ಯವು ಕಾರಣ ಶರೀರದಲ್ಲಿ ಅವಿದ್ಯೆಯನ್ನು ಆಶ್ರಯಿಸಿಕೊಳ್ಳುವುದರಿಂದ ಆ ಚೈತನ್ಯಕ್ಕೆ ಅರಿಯುವತನವು ಬರುತ್ತದೇನು ಎಂದು ಪುನಃ ಸಿದ್ಧನ ಪ್ರಶ್ನೆ. ಗುರುಗಳು ಹೀಗೆ ಹೇಳುವುದು ಯೋಗ್ಯವಲ್ಲ. ಸೂರ್ಯನು ಕತ್ತಲೆಯನ್ನು ಆಶ್ರಯ ಮಾಡಿಕೊಂಡು ಅದರ ಸಹಾಯದಿಂದ ಸರ್ವವನ್ನೂ ಬೆಳಗುವನು ಎಂದು ಹೇಳಿದಂತಾಗುವುದು. ನೀನು ಹೇಳಿದಂತೆ ಕಾರಣ ದೇಹದ ಆಶ್ರಯದಿಂದ ಅರಿಯುವುದಾದರೆ ಆ ಕಾರಣ ದೇಹವು ಅಭಾವವಿದ್ದ ಮಹಾಕಾರಣ ದೇಹದಲ್ಲಿ ಸಚ್ಚಿದಾನಂದ ಸ್ವರೂಪವೇ. ನಾನೆಂಬ ಸ್ವಸ್ವರೂಪ ಜ್ಞಾನವು ಆಗಬಾರದಾಗಿತ್ತು. ಆದರೆ ಅಲ್ಲಿ ತನಗೆ ತುರ್ಯಾವಸ್ಥೆಯ ಜ್ಞಾನವಾಗುತ್ತದೆ. ಅಂದಮೇಲೆ ಕಾರಣ ದೇಹರೂಪ ಅಜ್ಞಾನವನ್ನು ಆಶ್ರಯಿಸಿ ಚೈತನ್ಯವು ಅರಿಯುತ್ತದೆಂಬುದು ನಿನಗೆ ಹೇಗೆ ಸಮ್ಮತವಾಗುವುದು? ಪ್ರಶ್ನೆ. ಗುರುದೇವ, ಕಾರಣ ದೇಹವನ್ನು ಆಶ್ರಯಿಸದೆ ಚೈತನ್ಯವು ಸ್ವಪ್ರಕಾಶದಿಂದ ತಾನೇ ಪ್ರಕಾಶಿಸುವುದು ಎಂದು ತಾವು ಹೇಳಿದಂತಾಯಿತು. ಹಾಗಾದರೆ ತುರ್ಯಾವಸ್ಥೆಯ ಜ್ಞಾನ ಮಾಡಿಕೊಳ್ಳುವುದರಿಂದ ಸ್ವರೂಪ ಪ್ರಾಪ್ತಿಯೂ ಆಗುವುದೇನು? ಉತ್ತರ. ಸೂಕ್ಷ್ಮಮತಿಯೇ ಕೇಳು. ತುರ್ಯ ಜ್ಞಾನದಿಂದ ಆತ್ಮಸಿದ್ಧಿಯಾಗಬೇಕಾದರೆ ಸ್ವರೂಪದ ಅನುಸಂಧಾನವಡಗಿದ ಕೇವಲ ಆನಂದದ ಅನುಭವರೂಪ ತುರ್ಯಾತೀತಾವಸ್ಥೆಯಲ್ಲಿ ಆನಂದಾನುಭವವು ಆಗಬಾರದಾಗಿತ್ತು. ಅಲ್ಲಿ ಆನಂದದ ಅನುಭವ ಆಗುತ್ತದೆಂದ ಮೇಲೆ ಸ್ವರೂಪವು ಚೈತನ್ಯ ವ್ಯಾಪ್ತಿಯಲ್ಲ. ಪ್ರಶ್ನೆ. ಹೇ ಕೃಪಾ ಸಿಂಧುವೆ, ಹಾಗಾದರೆ ತುರ್ಯಾತೀತಾವಸ್ಥೆಯೂ ಕೂಡ ಸ್ವರೂಪಾನಂದಕ್ಕೆ ಸಾಧನವಾದಂತಾಯಿತಲ್ಲವೇ? ಉತ್ತರ. ಹೌದು. ಶುದ್ಧಾಂತಕರಣನೇ ಕೇಳು. ಅತೀತ ಅವಸ್ಥೆಯಲ್ಲಿ ಆನಂದದ ಅನುಭವ, ಅಲ್ಲಿಯ ಅನುಭವಿ ಮತ್ತು ಆನಂದ ಈ ಸೂಕ್ಷ್ಮ ರೂಪ ತ್ರಿಪುಟಿಗಳನ್ನು ಕಳೆದುಳಿದ ಸ್ವಯಮಿತರ ಜ್ಞಪ್ತಿ ಇರದೆ ತಾನೇ ತಾನಾಗಿರುವೆನೆಂಬ ಅರಿವಿನ ಕುರುಹುದೋರದೆ ಸ್ವಯಂ ಪ್ರಕಾಶದಿಂದ ಸಹಜ ಸಿದ್ಧನಾಗಿ ಉಳಿಯುವುದೇ ಪೂರ್ಣಾನಂದ ಸ್ವರೂಪವೋ. ಅದುವೇ ನೀನಾಗಿರುವೆ. ಈಗ ಪ್ರಪಂಚ ಮಿಥ್ಯಾತ್ವದ ಪೂರ್ಣ ಅನುಭವ ನಿನಗಾಯಿತಲ್ಲವೇ? ಬಂಗಾರದಲ್ಲಿ ತೋರುವ ತೊಡವಿನಂತೆ ಈ ಜಗವು ಅಧ್ಯಾಸ ರೂಪವೆಂದು ತಿಳಿ ಎಂದು ಬೋಧಿಸಿದರು. ಗುರುಗಳು ಲಿಂಗ ತ್ಯಜಿಸಬೇಡ ಎಂದು ಹೇಳಲು ಸಿದ್ಧನು ತನ್ನ ಸ್ವಾನುಭವ ಹೇಳಿದ್ದು. ಸಿದ್ಧನು ಆಶ್ರಿತ ಜನರ ಜ್ಞಾನ ತಮಸ್ಸೂರ್ಯನೇ, ಈ ಪ್ರಪಂಚವು ಚೈತನ್ಯ ವ್ಯಾಪ್ತಿಯಲ್ಲ. ಅದು ತೋರುತ್ತಿದ್ದರೂ ಆ ತೋರಿಕೆಯು ಪ್ರತ್ಯಕ್ಷವಾಗಿ ತಾನಿರದೆ ಬಾಧಿಸಿಕೊಳ್ಳುವುದು. ನನ್ನ ಅನುಭವಕ್ಕೆ ಬಂದುದನ್ನೇ ಈಗ ತಮ್ಮ ಸನ್ನಿಧಿಗೆ ಅರ್ಪಿಸುತ್ತೇನೆ. ಬಾಲತ್ವದ ತೋರಿಕೆಯು ಯೌವನದ ತೋರಿಕೆ ಬರಲು ಅಳಿಯುವುದು. ಮುಪ್ಪಿನ ತೋರಿಕೆಯು ಯೌವನ ತೋರಿಕೆಯನ್ನು ಕಾಲನಂತೆ ನಾಶ ಮಾಡುವುದು. ಪೂರ್ವದ ಸುಳ್ಳು ತೋರಿಕೆಯನ್ನು ತಾನು ಹೊಂದದೆ ಉತ್ತರ ತೋರಿಕೆಯು ಅದನ್ನು ಹೇಗೆ ಬಾಧಿಸುವುದೋ ಹಾಗೆ ಭಂಗವಿಲ್ಲದ ಸ್ವರೂಪ ಜ್ಞಾನವೆಂಬುದು. ಅದು ಪೂರ್ವದ ತೋರಿಕೆ ಎನಿಸಿದ ಕರ್ಮರೂಪ ಲಿಂಗ ಧಾರಣೆಯನ್ನು ಬಾಧಿಸುವುದು. ಆದ ಕಾರಣ ಸದ್ಗುರುವೇ, ನಿಮ್ಮ ಪೂರ್ವದ ಲಿಂಗವನ್ನು ನೀವು ತೆಗೆದುಕೊಳ್ಳಿರಿ ಎಂದು ಸಿದ್ಧನು ತನ್ನ ಕಂಠದಲ್ಲಿದ್ದ ಲಿಂಗವನ್ನು ಬಿಚ್ಚಿಕೊಟ್ಟನು. ಅದನ್ನು ಕಂಡು ಗುರುಗಳು, ಓಹೋ, ಮೊದಲು ಗುರುಗಳು ನಿನಗಿತ್ತ ಲಿಂಗವನ್ನು ನೀನು ನಿರಾಕರಿಸಿದರೆ ಅದು ಧರ್ಮ ವಿರೋಧವಾಗುವುದು ಎಂದು ಹೇಳಿದರು. ಬಾಲಸಿದ್ಧನು ಲಿಂಗ ಮಧ್ಯೆ ಜಗತ್ಸರ್ವಂ ಮೇ ಲಿಂಗಮಯತಾಂ ಎಂದು ಆಗಮ ಶಾಸ್ತ್ರದ ವಾಕ್ಯವಿರುವುದು. ಪರಮ ಚಿನ್ಮಯ ನಾನೆಂಬ ಜ್ಞಾನ ದೀಕ್ಷೆಗೆ ಫಲರೂಪವಾದ ಅದ್ವೈತ ಭಾವವು ನನ್ನಲ್ಲಿ ಪೂರ್ಣ ಸಿದ್ಧಿಸಿದೆ. ಒಬ್ಬ ಪುರುಷನಿಗೆ ಏಕಕಾಲಕ್ಕೆ ದಾರಿ ನಡೆಯುವ ಮತ್ತು ಕೂತುಕೊಳ್ಳುವ ಎರಡೂ ಕೆಲಸಗಳು ಹೇಗೆ ಸಂಭವಿಸಲಾರವೋ ಅದರಂತೆ ಜ್ಞಾನಿ ಪುರುಷನಿಗೆ ಕರ್ಮಜ್ಞಾನಗಳೆರಡೂ ಎಂದಿಗೂ ಸಂಬಂಧವಾಗಲಾರವು. ಐತರೇಯ ಉಪನಿಷತ್ತಿನ ಪ್ರಥಮ ಕಾಂಡದಲ್ಲಿ ಭಾಷ್ಯಕಾರರು ಕರ್ಮದ ಖಂಡನೆಯನ್ನು ಮಾಡಿರುವರು. ಬ್ರಹ್ಮಜ್ಞಾನದ ನಂತರ ನಡೆಯುವ ಕರ್ಮವು ವಂದ್ಯಾಸತಿಯ ಭೋಗದಂತೆ ಫಲಕಾರಿಯಾಗದು. ಆದ ಕಾರಣ ಜ್ಞಾನಿಗೆ ಯಾವ ವರ್ಣ, ಆಶ್ರಮ, ಕುಲ, ಗೋತ್ರ ಮತ್ತು ದೇಹ ಮೊದಲಾದವುಗಳಿಲ್ಲ. ನಿರಂತರ ಆತ್ಮಾಕಾರದಲ್ಲಿರುವ ಬ್ರಹ್ಮಜ್ಞಾನಿಗೆ ಕರ್ಮವನ್ನು ವಿಧಿಸುವುದೆಂತು? ತಂದೆ, ಚಿತ್ತೈಸು. ಈ ಕರ್ಮದ ಚಿಹ್ನವು ಅಂದರೆ ಲಿಂಗವು ಯಾರಿಗೆಂದರೆ ದ್ವೈತ ಭಾವವುಳ್ಳ ಮಂದಮತಿಗಳಿಗೆ ಮಾತ್ರ. ಇದು ನನ್ನ ದೇಹವು, ಈಗ ನಾನು ಮಾಡಿದ ಕರ್ಮದ ಫಲವು ಮುಂದೆ ನನಗೆ ಪ್ರಾಪ್ತಿಯಾಗುವುದೆಂದು ಇಚ್ಛಿಸಿ ನಿತ್ಯಾದಿ ಕರ್ಮಗಳನ್ನು ಆಚರಿಸುವವನಿಗೆ ಆ ಕರ್ಮವು ರೋಗಾದಿಗಳಿಂದ ನಿಂತು ಹೋದರೆ ಪ್ರಾಯಶ್ಚಿತ್ತ ಹೊಂದುತ್ತಾ ನಾನು ಇಂಥ ಗೋತ್ರ ಅಥವಾ ಇಂಥ ಜಾತಿಯೊಳಗೆ ಹುಟ್ಟಿರುವೆನು, ಕರ್ಮವನ್ನು ಮಾಡುವುದೇ ನನ್ನ ಧರ್ಮವೆಂದು ಕರ್ಮದ ಮರ್ಮವನ್ನರಿಯದೆ ದೇಹ ಭಾವದಲ್ಲಿ ಕೊಳೆಯುವನು. ತಾವು ಕರ್ಮದ ಕಟ್ಟಳೆಯನ್ನು ಇಂಥ ಬುದ್ಧಿಗೇಡಿಗಳಿಗೆ ಹಾಕುವುದು ಯೋಗ್ಯವು. ಜ್ಞಾನಿಗೆ ಕರ್ಮವನ್ನು ವಿಧಿಸಲಾಗದು ಎಂದನು.
ಗುರುಗಳು ಸಿದ್ಧನಿಗೆ ನಾಮಕರಣ ಮಾಡಿದ್ದು. ಕಂದ ಸಿದ್ಧನ ಇಂಥ ತತ್ವಗರ್ಭಿತ ವಾಕ್ಯಗಳನ್ನು ಕೇಳಿ ಗುರುಗಳು ತಮ್ಮ ಜ್ಞಾನ ದೃಷ್ಟಿಯಿಂದ ಎಚ್ಚೆತ್ತು ಅಚ್ಚರಿಗೊಂಡರು. ಆಹಾ, ಇಂದೂಧರ, ಶಾರದೆ ಇವರ ಅಂಶಗಳಿಂದ ಅವತರಿಸಿ ಬಂದ ಕಂದನೇ ಸಿದ್ಧನು. ಅದಕ್ಕಾಗಿ ಇವನಿಗೆ ಸಿದ್ಧನೆಂಬ ನಾಮವು ಸಲ್ಲುವುದು. ಮೂಲ ಬ್ರಹ್ಮದಲ್ಲಿ ಇವನ ವೃತ್ತಿಯು ಮೊದಲಿನಿಂದಲೂ ಆರೂಢವಾಗಿರಲು ನಾನೀಗ ಕರುಣಿಸುವ ಆರೂಢ ನಾಮವು ಸರಿಹೋಗುವುದು. ಇವನು ಓದು ಬರಹ ಇಲ್ಲದೆ ವೇದಗಳನ್ನು ಅರಿಯಬಲ್ಲ ವಿದ್ಯಾಮೂರ್ತಿ ಇರುವುದರಿಂದ ಭಾರತಿ ಎಂಬ ನಾಮವು ಒಪ್ಪುವುದು. ಹೀಗೆ ಗಜದಂಡ ಗುರುಗಳು ಸಂತೋಷದಿಂದ ಮನದಲ್ಲಿ ನಿಶ್ಚಯಿಸಿ ಶಿಷ್ಯನಾದ ಸಿದ್ಧನಿಗೆ ಮಂಗಲ ಸ್ನಾನ ಮಾಡಿಸಿ ಶಾಸ್ತ್ರೋಕ್ತ ವಿಧಿಪೂರ್ವಕವಾಗಿ ಅವನಿಗೆ ಅವಧೂತಾಶ್ರಮ ಕೊಟ್ಟು ಸಿದ್ಧಾರೂಢ ಭಾರತಿ ಎಂದು ಹೆಸರಿಟ್ಟರು. ಈ ನಾಮವು ನಿನಗೆ ಜಗತ್ತಿನಲ್ಲಿ ಯೋಗ್ಯವಾಗಿರುವುದು. ನೀನು ಪರಮ ಪಾವನ ದಿವ್ಯ ಮೂರ್ತಿಯಾಗಿ ಪ್ರಕಾಶಿಸು. ಮತ್ತು ಕಲಿಯುಗದಲ್ಲಿ ಅಧರ್ಮವು ಅಧಿಕವಾಗಿ ಬೆಳೆಯ ಹತ್ತಿ ಮನುಜರು ಭಕ್ತಿ ಧರ್ಮಗಳನ್ನು ಮರೆತು ಮನಸ್ಸಿಗೆ ಬಂದಂತೆ ವರ್ತಿಸುತ್ತಾ ಪರರಿಗೆ ನಿಂದೆಯನ್ನೂ ಹಿಂಸಾದಿಗಳನ್ನೂ ಮಾಡುತ್ತಾ ತಮ್ಮನ್ನು ತಾವೇ ಮರೆತು ನರಕದಲ್ಲಿ ಬಿದ್ದು ಕೊಳೆಯುತ್ತಿರುವರು. ಆದ ಕಾರಣ ನೀನು ಮೊದಲು ಧರೆಯೊಳಿರುವ ಪುಣ್ಯತೀರ್ಥ ಕ್ಷೇತ್ರಾದಿಗಳನ್ನು ಸಂಚರಿಸುತ್ತಾ ಅಲ್ಲಿಯ ಜನಗಳಿಗೆ ಭಕ್ತಿ ಭಾವ ಹುಟ್ಟಿಸುತ್ತಾ ಅವರಿಂದ ಪರಮ ಪಂಚಾಕ್ಷರಿ ಮಂತ್ರವನ್ನು ನುಡಿಸುತ್ತಾ ಅಧಿಕಾರಿ ಜನರಿಗೆ ತತ್ವವನ್ನು ಬೋಧಿಸುತ್ತಾ ಉದ್ಧರಿಸುವ ಕಾರ್ಯವನ್ನು ಕೈಗೊಳ್ಳು. ನಿನ್ನ ಮತಿಗೆ ಹರಿ, ಗುರು, ವೇದ ಮತ್ತು ಅಂತಃಕರಣ ಇವರ ಕೃಪೆಯೂ ಪೂರ್ಣವಿರಲಿ. ಶ್ರೀ ಅಮರಗುಂಡ ಮಲ್ಲಿಕಾರ್ಜುನ ದೇವರು ನಿನಗೆ ದೀರ್ಘಾಯುಷ್ಯವನ್ನು ಕೊಡಲಿ. ಪ್ರಾರಬ್ಧ ರೂಪ ಸುಖ ದುಃಖಗಳನ್ನು ಸಮಭಾವದಿಂದ ಭೋಗಿಸುತ್ತಾ ಯೋಗಿ ವರನಾಗು ಎಂದು ಶ್ರೀ ಗಜದಂಡ ಗುರುಗಳು ಅಂತಃಕರಣಪೂರ್ವಕ ಆಶೀರ್ವದಿಸಿದರು. ಆಗ ಬಾಲ ಸಿದ್ಧಾರೂಢ ಭಾರತಿಯು ಸದ್ಗುರುವಿನಿಂದ ಪೂರ್ಣ ಆಶೀರ್ವಾದ ಪಡೆದು ಧನ್ಯನಾದೆನೆಂದು ಆನಂದ ಸಾಗರದಲ್ಲಿ ಲೋಲಾಡಿದನು. ಶ್ರೀ ಗುರು ಕರುಣೆಯನ್ನು ನೆನೆದು ಕಡೆಗಣ್ಣುಗಳಿಂದ ಆನಂದಾಶ್ರುಗಳನ್ನು ಸುರಿಸುತ್ತಾ ಹೀಗೆ ಕೊಂಡಾಡುತ್ತಾನೆ. ಜೀವ ಕೊಲ್ಲುವ, ಜಾತಿಗೆಡಿಸುವ, ಭಾವ ಬ್ರಹ್ಮದಿ ನೆಲೆಯಗೊಳಿಸುವ, ಕೇವಲಾತ್ಮ ರಾಮನೀಂ ನಿಜವೆಂದು ಬೋಧಿಸುವ, ಪಾವನಕ್ಕೆ ಪಾವನನೇ ಮೇಣ್ ಬಹು ಕೋವಿದರ್ಗಂ ಕೋವಿದನೇ ಸದ್ಭಾವರೋಳ್ ಸದ್ಭಾವನೆ ಗುರುವರನೇ ನತನಪ್ಪೆ. ಹೀಗೆ ಸದ್ಗುರುವರನನ್ನು ಸ್ತುತಿಸಿ ಸಚ್ಚಿದಾನಂದ ಪರಬ್ರಹ್ಮನೇ ನರನಾಗಿ ಅವತರಿಸಿ ಬಂದ ಶ್ರೀ ಗುರುವೇ ನಿನಗೆ ಜಯವಾಗಲಿ. ನೀನು ಕರುಣೆಯಿಂದ ಬೋಧಿಸಿದ ಸುಬೋಧ ಸಾರವನ್ನು ಅಂಗಕ್ಕೆ ಅಳವಡಿಸಿಕೊಂಡು ಧನ್ಯನಾದೆನು. ನಿನ್ನ ಕೃಪೆಯಿಂದ ಯಾವ ಪಾಶವಿಲ್ಲದ ಪರಬ್ರಹ್ಮನಾದೆನು. ನಿನ್ನ ಕರುಣಾ ಜಲವು ನನ್ನ ಮನದ ಮಾಲಿನ್ಯವನ್ನು ತೊಳೆದು ನಿರ್ಮಲವನ್ನಾಗಿ ಮಾಡಿತು. ನಿನ್ನ ಪಾದ ಧೂಳಿಯಿಂದ ನನ್ನಲ್ಲಿದ್ದ ಅಜ್ಞಾನವು ಪೂರ್ಣ ನಶಿಸಿತು. ನಿನ್ನ ಪಾದ ಸಂಗದಿಂದ ನನ್ನಲ್ಲಿದ್ದ ಎಲ್ಲ ದುರ್ವಾಸನೆಯನ್ನು ದೂರ ಮಾಡಿತು. ನಿನ್ನ ಪಾದ ಸಂಗದಿಂದ ತ್ರಿಗುಣಗಳು ಪರಿಶುದ್ಧವಾದವು. ನಿನ್ನ ಮಂಗಳಾತ್ಮಕ ಸಂಗದಿಂದ ಕರ್ಣಗಳ ಮರವಿಯಡಗಿ ಸೂರ್ಯನ ಮುಂದಿರುವ ಕುದುರೆಗಳಂತೆ ನಿರ್ಭಯವಾದವು. ನಿನ್ನ ವಚನ ಸುಧೆಯನ್ನು ಪಾನ ಮಾಡಿ ನಾನು ಅಮೃತಮಯನಾದೆನು ಮತ್ತು ಪಾಪ ಪುಣ್ಯಗಳ ಆರೋಪಕ್ಕೆ ಗುರಿಯಾಗದ ಪರಬ್ರಹ್ಮನಾದೆನು. ಈಗ ನನ್ನ ದೃಷ್ಟಿಯಲ್ಲಿ ಸ್ನೇಹ ಅಥವಾ ವೈರಭಾವವು ಇಲ್ಲದಾಯಿತು. ನನಗೆ ಅನ್ಯವಾಗಿ ಏನೊಂದು ತೋರದೆ ನಾನೇ ನಾನಾಗಿ ಪೂರ್ಣ ಭಾವ ನೆಲೆಗೊಂಡಿತು ಎಂದು ಮರುದಿನ ಕೊಂಡಾಡುತ್ತಾ ಪ್ರದಕ್ಷಿಣೆ ಹಾಕಿ ಸಾಷ್ಟಾಂಗದಿ ನಮಿಸಿ ಗುರುಪಾದ ತೊರೆದು ಹೇಗೆ ಹೋಗಲಿ ಎಂದು ಮನದಲ್ಲಿ ಚಿಂತಿಸುತ್ತಾ ಓಂ ನಮೋ ಸದ್ರೂಪ ವಸ್ತುವೆ, ಓಂ ನಮೋ ಚಿದ್ರೂಪ ವಸ್ತುವೆ, ಓಂ ನಮೋ ಸುಖರೂಪ ವಸ್ತುವೆ ಚೈತನ್ಯ, ಓಂ ನಮೋ ಶ್ರೀ ನಿತ್ಯ ವಸ್ತುವೆ, ಓಂ ನಮೋ ಪರಿಪೂರ್ಣ ವಸ್ತುವೆ, ಓಂ ನಮೋ ಪರಬ್ರಹ್ಮ ನೆನೆಸುವ ಗುರುವೇ ನತನಪ್ಪೆ ಎಂದು ಮಂಗಲ ಹಾಡಿ ಗುರುವಿನಾಜ್ಞೆ ಶಿರಸಾವಹಿಸಿ ಅಲ್ಲಿಂದ ಪಯಣ ಬೆಳೆಸಿದನು ಎಂಬಲ್ಲಿಗೆ ಶ್ರೀಮದ್ ಸಿದ್ಧಾರೂಢ ಭಾರತಿ ಪರಿವ್ರಾಜಕಾಚಾರ್ಯಾವತಾರ ಲೀಲಾ ಚರಿತ್ರ ಕಲ್ಪಧ್ರುಮದಳು ಗುರುಬೋಧಿ ಎಂಬ 9ನೆಯ ಅಧ್ಯಾಯ ಸಮಾಪ್ತಿ. ಇತಿ ಗುರುಶೋಧನಾ ಕಾಂಡಕ್ಕೆ ಮಂಗಲಂ.